ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಗೈಸ್ ಆಲ್ ಗುಡ್. ತುಂಬಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಅಂತೂ ಚೆನ್ನಾಗಿದ್ದೀನಿ, ಸಖತ್ತಾಗಿದ್ದೀನಿ. ಸೊ 1 ವೀಕ್ ತಾಯಿ ಮನೆಯಲ್ಲಿದ್ದೆ. ಅಲ್ಲಿ ಇರುವಾಗ ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ. ತುಂಬ ಜೋರಾಗಿ ಮಳೆ ಬರುತ್ತಾ ಉಂಟು. ಸೊ ಈ ಮಳೆ ಬರುವಾಗ ಮಕ್ಕಳಿಗೆ ಶಾಲೆಗೆ ರೆಡಿ ಮಾಡ್ತಾ ಇದ್ದೀನಿ, ಕಲಿಸ್ಬೇಕಂತ. ನಾನು ತಾಯಿ ಮನೇಲಿದ್ದ ಕಾರಣ ನನಗೆ ವ್ಯಾನ್ ತಾಯಿ ಮನೆಗೆ ರೋಡಿಗೆ ಬರುತ್ತೆ, ಬಟ್ ನಾವು ಒಂದು ವ್ಯಾನಿಂದ ಇನ್ನೊಂದು ವ್ಯಾನಿಗೆ ಶಿಫ್ಟ್ ಮಾಡುವಾಗ ಅಲ್ಲಿ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ನಾನು ಅದಕ್ಕೆ ಬೇಡ, ಹೋಗಬೇಕು ಈ ಮಳೆಗೆ, ನಾನು ಇನ್ಫಾರ್ಮ್ ಮಾಡಬೇಕಂತ ಕಿರಿಕಿರಿ ಆಯಿತು. ಸೊ ಅದಕ್ಕೆ ನಾನು ಏನು ಮಾಡಿದೆ, ಕಾಲ್ ಮಾಡಿ ಕೂಡ ಹೇಳ್ಬೋದು. ಇದೇ ವ್ಯಾನಲ್ಲಿ ಮೊದಲು ಹೋಗ್ತಾಯಿದ್ರಲ್ಲ, ಅದೇ ವ್ಯಾನಲ್ಲಿ ನಾನು ಸ್ವಲ್ಪ ರೋಡ್ ಸೈಡಿಗೆ ಹೋದರೆ ಇತ್ತು, ಅಲ್ಲಿ ನಿಂತ್ಕೊಂಡು ಕಲಿಸೋಣ ಅಂತೇಳಿ ಅಲ್ಲಿಗೆ ಹೋಗಿ ವೆಯ್ಟ್ ಮಾಡ್ತಾ ಇರೋದು. ಬೆಳಗ್ಗಿನ ಜಾವಲ್ವ, ತುಂಬ ಕಾಲಿತ್ತು. ಸೊ ಆವಾಗ ನಾನು ನಿಮ್ಮ ಜೊತೆ ಶೂಟ್ ಮಾಡ್ತಾ ಇರೋದು. ಸೊ ಫೈನಲಿ ಇಲ್ಲಿ ವ್ಯಾನ್ ಕೂಡ ಬಂತು. ನನ್ನ ಮಕ್ಕಳನ್ನು ಕಲಿಸಿ ನಾನಿವಾಗ ರಿಟರ್ನ್ ಮನೆಗೆ ಹೋಗ್ತಾಯಿದ್ದೀನಿ, ತಾಯಿ ಮನೆಗೇ. 1 ವೀಕ್ ಅಲ್ಲಿ ಇದ್ದೆ. ಸ್ವಲ್ಪ ತಾಯಿಗೆ ಹುಷಾರಿರಲಿಲ್ಲ, ಸೊ ಅದಕ್ಕೆ ಅಲ್ಲಿ ಹೋಗಿದ್ದೆ. ಅದೆಲ್ಲ ಆದ ನಂತರ ನಾನು ಮನೆಯಲ್ಲಿ ಹೋಗಿ ಮಲಗಿದ್ದೆ. ಬಟ್ ಮತ್ತೆ ಏನು ಶೂಟ್ ಮಾಡಿಲ್ಲ. ಊಟ ಮಾಡಿ ಇದೇ ಆಯಿತು, ಮೊಬೈಲ್ ಸ್ಕ್ರೋಲ್ ಮಾಡಿದು. ಅದ ನಂತರ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕಿತ್ತು. ಹತ್ತಿರದಲ್ಲಿರುವ ಬೇಕರಿಗೆ ಹೋಗಿ ಐಟಮ್ ಎಲ್ಲ ಪರ್ಚೇಸ್ ಮಾಡಿದ ನಂತರ ನನ್ನ ತಮ್ಮ ಬಂದ ಕರ್ಕೊಂಡೋಗ್ಲಿಕ್ಕೆ ಬರಬೇಕಂತಿಲ್ಲ, ಅಲ್ಲೇ ನಡ್ಕೊಂಡು ಹೋದರೆ ಸಾಕು. ಸೊ ಅವ್ನು ಬಂದಿದ್ದ, ಮಳೆ ಕೂಡ ಬರ್ತಾಯಿತ್ತು. ಅವನ ಜೊತೆ ಹೋಗಿದೆ ಮನೆಗೆ. ಸಂಜೆ ಹೊತ್ತಿಗಿದ್ದು 3:30 ಆಗಿತ್ತು. ನನ್ನ ಬೇಬಿಗೆ ಕೂಡ ಹಾಗೆ ತಿನ್ನಲಿಕ್ಕೆ ಏನಾದರೂ ಬೇಕಂತ ಕೂಗ್ತಾ ಇದ್ದ. ಸೊ ಅದನ್ನೆಲ್ಲ ತಂದು ಮನೆಯಲ್ಲಿ ಇಟ್ಟಾದ ನಂತರ ತಾಯಿ ಸೂಪರಾಗಿರುವ ನೈಟಿಗೆ ಡಿನ್ನರ್ಗೆ ನಮಗೆ ಓಡ್ಪಾಲ್, ಇಲ್ಲಿ ನಾವು ಓಡ್ಪಾಲ್ ಹೇಳ್ತೀವಿ, ನಿಮ್ಮ ಊರಲ್ಲಿ ಹೇಗೆ ಹೇಳ್ತೀರೋ ಅಂತ ನಂಗೆ ಗೊತ್ತಿಲ್ಲ, ಮಾಡ್ತೀರಾ ಅಂತ. ಸೊ ಮಂಗಳೂರಲ್ಲಿ ಜಾಸ್ತಿ ಥರ ಮಾಡ್ತೀವಿ. ಸೊ ಅದಕ್ಕೆ ಫಿಶ್ ಕರಿ ಇತ್ತು. ಅದರಲ್ಲಿ ಫಿಶ್ ತಗೊಂಡಿಲ್ಲ ನಾನು, ಬರೀ ಕರಿಯನ್ನು ತಗೊಂಡಿದ್ದೀನಿ. ಯಾಕೆಂದರೆ ಇವಾಗ ಫಿಶ್ ಅಂತೂ ಫ್ರೆಶ್ ಆಗಿ ಬರಲ್ಲ. ಸೊ ಅದಕ್ಕಾಗಿ ನಂಗೆ ಅದಷ್ಟು ಇಷ್ಟ ಆಗಲ್ಲ. ಸೊ ಅದೆಲ್ಲ ಆದ ನಂತರ ಮಲಗಿ, ಯಾವ ಡೇ ಅಂತ ನಂಗೆ ನೆನಪಿಲ್ಲ, ಒಮ್ಮೆಲೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಇದು ನಂದು ಮಗಳದ್ದು ಪಾಸ್ಪೋರ್ಟ್ ಬರಲಿಕ್ಕಿತ್ತಲ್ವ, ಸೊ ಅದು ಕೂಡ ಫೈನಲಿ ಬಂತು. ನೆಕ್ಸ್ಟ್ ಡೇನೇ ನಾನು ಮಕ್ಕಳನ್ನು ಕಲಿಸೋದು ಆ ಥರ ಎಲ್ಲ ಮಾಡಿಲ್ಲ. ಸೊ ಆದ ನಂತರ ಇದು ನಾನು ಮಧ್ಯಾಹ್ನ 1 ಗಂಟೆ ನಂತರ ಪಾಸ್ಪೋರ್ಟ್ ಬಂತು. ಆದ ನಂತರ ನನ್ನ ಮಕ್ಕಳು ಕೂಡ ಶಾಲೆ ಬಿಟ್ಟು ಬಂದರು. ಇವಾಗ ಮದ್ರಸಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆದ ನಂತರ ನಾನು ನೈಟಿಗೆ ಚಿಕನ್ ಕರಿ ಮಾಡಲಿಕ್ಕೆ ಹೇಳಿದ್ದಾರೆ ತಾಯಿ. ಸೊ ಅವರು ಗೀ ರೈಸ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಥರದ ರೆಸಿಪಿ ಇಲ್ಲ, ಜಸ್ಟ್ ಕ್ಲಿಕ್ಸ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇವಾಗ ಅದೇ ಕರಿ ಮಾಡ್ತಾಯಿದ್ದೀನಿ, ಚಿಕನ್ ಸಾರು ಮಾಡೋಣ ಅಂತ. ಒಂದು ಕೈಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಲಿ ಮಾಡ್ತಾಯಿದ್ದೀನಿ ಅಲ್ಲಿ ಸೊ ನಾನು ತಾಯಿ ಮನೆಗೆ ಹೋದರೆ ಜಾಸ್ತಿಯಾಗಿ ವೀಡಿಯೋ ಎಲ್ಲ ಶೂಟ್ ಮಾಡಲ್ಲ, ಕಡಿಮೆನೇ ಮಾಡೋದು. ಅಲ್ಲಿ ಹೋದರೆ ಏನೋ ಒಂಥರ ಆಗುತ್ತೆ. ಹಂಗೆ ನನ್ನ ಮನೇಲಿ ಆ್ಯಕ್ಟಿವ್ ಆಗಿರ್ತೀನಿ, ಅಲ್ಲಷ್ಟು ಇರಲ್ಲ ನಾನು. ಸೊ ತಾಯಿ ಮನೆಗೆ ಹೋದರೆ ಎಲ್ರಿಗೂ ಗೊತ್ತಲ್ಲ, ಮಲಗೋದು ಈ ಥರ ಎಲ್ಲ ಮಾಡ್ತೀವಿ ನಾವು. ಸೊ ಇಲ್ಲಿ ಫೈನಲ್ಗೆ ಚಿಕನ್ ಕರಿ ಅಂತೂ ರೆಡಿ ಇತ್ತು, ಸೂಪರಾಗಿತ್ತು. ಅದ್ರ ಜೊತೆ ಗೀ ರೈಸ್ ಅಂತೂ ಸಖತ್ತಾಗಿತ್ತು. ಸೊ ಇಲ್ಲಿ ಗೀ ರೈಸ್ ಹಾಕ್ಕೊಂಡಿದ್ದೀನಿ ಪ್ಲೇಟಿಗೆ. ಪದಾರ್ಥ ಹಾಕುವಾಗ ನನ್ನ ಪಾಪಿದ್ದಾನಲ್ಲ, ಅಲ್ಲಿಂದನೇ ಕೈ ಹಾಕಿ ತೆಗೆದು ತಿಂತಾ ಇದ್ದಾನೆ. ತಿನ್ನಲ್ಲ ಅವನು, ಟೇಬಲಿಗೆಲ್ಲ ಹಾಕಿ ಬಿಡ್ತಾನೆ, ತಿನ್ನೋದಿಲ್ಲ ಅವನೇನು, ತಿನ್ಲಿಕ್ಕೆ ಹೋಗಲ್ಲ. ಸೊ ಅದೆಲ್ಲ ಆದ ನಂತರ ನನ್ನ ತಾಯಿಗೆ ಹುಷಾರಿರಲಿಲ್ಲ. ಅದಕ್ಕೆ ನನ್ನ ತಮ್ಮ ಏನು ಮಾಡಿದೆ, ಕರ್ಕೊಂಡೋದ ಹಾಸ್ಪಿಟಲ್ಗೆ. ಹೋಗಿ ಮಲಗಿದ್ದೆ ನಾನು. ನನ್ನನ್ನೇ ಒಂದು 1 o'clock ಆಗುವಾಗ ಎಬ್ಬಿಸಿದ, ಎದ್ದೇಳು ಅಂತ. ಹಾಗೆ ಎದ್ದು ಬರುವಾಗ ಇವನು ಬಂದ ನಂತರ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ತಾಯಿಗೆ ಜ್ಯೂಸ್ ಆರ್ಡ್ರ್ ಮಾಡಿದ್ದ, ಏನಂದ್ರೆ ಮ್ಯಾಂಗೋ ಶೇಕು ಆರ್ಡ್ರ್ ಮಾಡಿದ್ದ. ಸೊ ಅದನ್ನು ತಂದು ನಾನು ಕೂಡ ಈ ಥರ ರೀಲ್ ಮಾಡ್ತೀನಿ, ನೀನು ಶೂಟ್ ಮಾಡು ಅಂತ ಹೇಳಿದ್ದ, ಗ್ರೂಪಿಗೆ ಹಾಕು ನಮ್ಮದು ಅಂತ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. 1 ಗಂಟೆಗೆ ಕೂಡ ಆರ್ಡ್ರ್ ಮಾಡಿ ನಾನು ಎದ್ದೇಳಲಿಕ್ಕೆ ಹೇಳಿ ಕುಡಿಸ್ತಾ ಇದ್ದಾನೆ. ನಂಗೆ ಬೇಡದಿತ್ತು ಆ ಟೈಮಲ್ಲಿ, ಮಳೆ ಕೂಡ ಇತ್ತು. ಇವಾಗಷ್ಟು ಕೋಲ್ಡೆಲ್ಲ ಇಷ್ಟ ಆಗಲ್ಲ. ಸೊ ಅದೆಲ್ಲ ಆದ ನಂತರ ನಾನು ಫ್ರೈಡೇ ನನ್ನ ಮನೆಗೆ ಬಂದೆ, ನನ್ನ ಮನೆಗೆ ಬಂದೆ. ಅಲ್ಲಿ ಬಂದು ನೋಡುವಾಗ ಬೆಳಗ್ಗೆನೆ ಮಳೆ ಶುರು ಇತ್ತು. ಸೊ ಅದನ್ನು ಕೂಡ ಶೂಟ್ ಮಾಡ್ತಾ, ನನಗೆ ಏನಾದರೂ ಜೋರು ಮಳೆ ಗಾಳಿ ಬರುವಾಗ ನನಗೆ ಅದರದ್ದು ವೀಡಿಯೋಸ್ ಮಾಡಲಿಕ್ಕೆ ಒಂಥರ ಖುಷಿ ನನಗೆ. ಸೊ ಇವಾಗ ಅದರದ್ದು ಕೂಡ ಇಲ್ಲಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆದ ನಂತರ ನನಗೆ ಮಧ್ಯಾಹ್ನಕ್ಕೆ ಲಂಚೆಲ್ಲ ಪ್ರಿಪ್ರೇಷನ್ ಮಾಡಬೇಕು, ಫ್ರೈಡೇ ಬಂದದಲ್ವ. ಸೊ ಅದಕ್ಕಿಂತ ಮುಂಚೆ ನಾನಿಲ್ಲಿ ಅಕ್ಕಿ ನೆನೆಸಲಿಕ್ಕೆ ಹೋದೆ, ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು. ಯಾಕೆಂದರೆ ಇಡ್ಲಿ ಮಾಡೋಣ ನೆಕ್ಸ್ಟ್ ಡೇ ಸ್ಯಾಟರ್ಡೇಗೆ ಅಂತ ಹೇಳಿ. ಇದು ಆ್ಯಕ್ಚುಲಿ ಫ್ರೈಡೇ ಲಾಗು. ಈ ಒಂದು ಲಾಗದ್ದು ನಂಗೆ ಕರೆಕ್ಟಾಗಿ ನೆನಪಿದೆ. ಹಾಗೆಯೇ ಸ್ವಲ್ಪ ಚಹಾ ಕುಡ್ದದೆಲ್ಲ ವಾಶ್ ಮಾಡಲಿಕ್ಕಿತ್ತು, ಅದನ್ನು ಮತ್ತೆ ವಾಶ್ ಮಾಡೋಣ. ಇವಾಗ ಅಕ್ಕಿ ಎಲ್ಲ ನೆನೆಯಲಿಕ್ಕೆ ಹಾಕೋಣ ಅಂತ ಹೇಳಿ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ವಾಶ್ ಮಾಡಿ ಮುಚ್ಚಿಡ್ತೀನಿ. ಆದ ನಂತರ ಬಾಯ್ಲ್ಡ್ ರೈಸಿಗೆ ಒಟ್ಟಿಗೆ ನೀರು ಕೂಡ ಅಕ್ಕಿಯನ್ನು ಹಾಕಿನೇ ಬೇಯಿಸೋದು ನಾನು. ಮತ್ತು ರೈಸ್ ಕುಕ್ಕರಲ್ಲಿ ಹಾಕ್ತೀನಿ ಇದನ್ನು.
ಇದೆಲ್ಲ ಆದ ನಂತರ ಲಂಚ್ಗೆ ಸಾಲನೆ ಕರಿ ಇತ್ತು, ಪದಾರ್ಥ ಇತ್ತು, ಸಾರು ಇತ್ತು, ದಾಲ್ ಇತ್ತು, ಬೇಳೆ ಸಾರು. ಸೊ ಅದನ್ನು ತಿಂದು ಮಲಗಿ ಮದ್ರಸ ರಜೆ ಇತ್ತು, ಮದ್ರಸ ಸ್ಕೂಲ್ ಎಲ್ಲನೂ ರಜೆ ಇತ್ತು ಮಳೆಗೆ. ಸೊ ಆದ ನಂತರ ನೈಟ್ ನಾನು ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ, ಡಿಫ್ರೆಂಟ್ ಏನಿಲ್ಲ, ಆ್ಯಕ್ಚುಲಿ ನಾನು ನಾರ್ಮಲಾಗಿ ಈ ಥರ ಮಾಡ್ತೀನಿ, ಎಗ್ ಬಟರ್ ಮಸಾಲ ಮಾಡೋಣ ಅಂತ ಹೇಳಿ ನಂಗೆ ತುಂಬಾ ಆಸೆ ಆಗ್ತಾಯಿತ್ತು. ಸೊ ಅದನ್ನು ಮಾಡ್ತಾಯಿದ್ದೀನಿ ಇಲ್ಲಿ, ಅದು ಕೂಡ ಆಯಿತು. ಇದರ ರೆಸಿಪಿ ಎಲ್ಲ ನಾನು ಶೂಟ್ ಮಾಡಿದ್ದೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ಸೂಪರಾಗಿತ್ತು ಎಗ್ ಮಸಾಲ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದೆ. ನಂದು ತಮ್ಮ ಚಪಾತಿ ಬೇಕಂತ ತಾಯಿ ಮನೇಲಿ ಇರುವಾಗಲೇ ಹೇಳ್ತಾ ಇದ್ದೆ, ನಾನು ಅವಾಗ ಮಾಡಿಕೊಟ್ಟಿರಲಿಲ್ಲ. ಸೊ ಇವಾಗ ಇದರ ಜೊತೆ ಚಪಾತಿನೂ ಎಗ್ ಮಸಾಲ, ಎಗ್ ಬಟ್ರ್ ಮಸಾಲ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಇದ್ರ ಜೊತೆ ಗೀ ರೈಸ್ ಕೂಡ ತಿನ್ಬೋದು, ಹಂಗಂತ ಇಷ್ಟ. ನನ್ನ ಮಕ್ಳಿಗೂ ಇಷ್ಟ, ನನ್ನ ತಮ್ಮನಿಗೂ ತುಂಬಾ ಇಷ್ಟ ಆಯಿತು. ನಾನು ಹೇಳ್ತಾ ಇದ್ದೆ ನೆಕ್ಸ್ಟ್ ಟೈಮ್ ನಾನು ಐಟಮ್ಸ್ ತಂದು ಕೊಡ್ತೀನಿ, ನನಗೆ ಮಾಡಿ ಜಾಸ್ತಿ ಮಾಡಿಕೊಡು ಅಂತ ಹೇಳ್ತಾ ಇದ್ದ. ಸೊ ಆದ ನಂತರ ನಾನು ಮತ್ತೆ ಲಾಗ್ ಮಾಡಿದ್ದು ಸಂಡೇ ದಿವಸ, ಸ್ಯಾಟರ್ಡೇ ಇಲ್ಲ ಫ್ರೈಡೇ ಮಾಡಿದ್ದು. ನಾನು ಸ್ಯಾಟರ್ಡೇ ಫ್ರೀ, ಏನು ಶೂಟ್ ಮಾಡಿಲ್ಲ. ಸಂಡೇ ಈವ್ನಿಂಗಿಂದ ಮಾಡ್ತಾಯಿದ್ದೀನಿ. ತಾಯಿ ಬಂದಿದ್ದರು ನನ್ನ ಮನೆಗೆ, ಸಂಡೇ ಅಲ್ಲಿ ಯಾರಿಲ್ಲ, ನಾನು ಇಲ್ಲಿ ಬರ್ತೀನಿ ಅಂತೇಳಿ. ಸೊ ಅವತ್ತು ನನಗೆ ಸಂಡೇ ದಿವಸ ನಾನು ಶೂಟ್ ಮಾಡಿದ್ದು 4 ಗಂಟೆಗೆ, ಸಂಜೆ ಟೈಮಲ್ಲಿ ಆ ಟೈಮಲ್ಲಿ ನಾನು ಇವಾಗ ಮಳೆ ಕೂಡ ಬರ್ತಾಯಿತ್ತು. ಅಕ್ಕಿದ್ದು ಅರಿಯುಂಡೆ ಅಂತ ಹೇಳ್ತೀವಿ ನಾವಿಲ್ಲಿ, ರೈಸ್ ಬಾಲ್ಸ್ ಬರ್ತದಲ್ವ, ಅದರದ್ದು ನಾನು ಉಂಡೆ ಮಾಡ್ತಾಯಿದ್ದೆ. ಇದಂತೂ ನನ್ನ ಆಲ್ ಟೈಮ್ ಫೇವ್ರೆಟ್, ನಂದಂತಲ್ಲ, ನನ್ನ ಫ್ಯಾಮಿಲಿಯಲ್ಲಿ ಕೂಡ ಹಾಗೆ, ನನ್ನ ತಾಯಿಗೂ ಕೂಡ ಹಾಗೆ ತುಂಬಾ ಇಷ್ಟ. ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾವಾಗ ಬೇಕಾದರೂ ಮಾಡಿ ತಿಂತೀನಿ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ಇಲ್ಲಿ ಚಹಾ ಜೊತೆ ತಿನ್ನೋಣ ಅಂತ ಇದನ್ನು ಕೂಡ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಇರೋದು ಇವತ್ತಿನ ಲಾಗ್. ಈ ಲಾಗನ್ನು ಇಲ್ಲಿಗೆ ನೆನ್ ಮಾಡೋಣ. ಪ್ಲೀಸ್ ಇನ್ನು ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಬಾಯಿ ಹೇಳೋಕ್ಕಿಂತ ಮುಂಚೆ ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಹಾಗೆ ಕಾಮೆಂಟಲ್ಲಿ ನಿಮ್ಗೆ ಏನಾದರೂ ತಿಳಿಸ್ಲಿಕ್ಕಿದ್ರೆ ತಿಳಿಸ್ಬೋದು. ಯಾರಾದರೂ ಫಸ್ಟ್ ಟೈಮ್ ನೋಡೋದಾದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡೋದಾದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಹಾಗೆ ಇವತ್ತಿನ ಲಾಗನ್ನು ಇಲ್ಲಿಗೆ ಏನು ಮಾಡೋಣ ಫ್ರೆಂಡ್ಸ್, ಇನ್ನೂ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.